ಇವತ್ತು ನಾವು ಮಂಗಳೂರು ಸ್ಟೈಲ್ ಮಾವಿನ ಮಿಡಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು 1/4 kg ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಒಂದು 5 ಫುಲ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 200 ml ತೆಂಗಿನ ಎಣ್ಣೆ, ಮತ್ತು ಹಿಂಗು ಒಂದು 10 ಗ್ರಾಮ್, ಮತ್ತು ಸಾಸಿವೆ 200 ಗ್ರಾಮ್ ತಗೊಂಡಿದ್ದೀನಿ. ಅರಶಿನ ಹುಡಿ 2 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಇವಾಗ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹುರ್ಕೋಬೇಕು. ನಾವು ಒಣಗಿರೋ ಪಾತ್ರೆಯಲ್ಲಿ ನಾವು ಬೆಳ್ಳುಳ್ಳಿ ಹುರ್ಕೋತಾ ಇದ್ದೀವಿ, ಆಮೇಲೆ ಬ್ಯಾಡಗಿ ಮೆಣಸು ಹುರ್ಕೋತಾ ಇದ್ದೀವಿ. ಗರಿಯಾಗಿ ಬರೋ ತನಕ ಹುರ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಇವಾಗ ಹುರಿದು ತಣ್ಣಗಾಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ಐಟಮ್ ಹಾಕ್ಕೊಂಡು ಇವಾಗ ರುಬ್ಕೋಬೇಕು. ನೋಟ್ ಮಾಡ್ಕೊಳ್ಳಿ, ಸಾಸಿವೆ ಹುರಿಯೋಂಗಿಲ್ಲ, ಸಾಸಿವೆ ಹುರಿದಿಲ್ಲ. ಇಲ್ಲಿ ನಾನು ಹಿಂಗೆ ಪುಡಿ ತಗೊಂಡಿಲ್ಲ, ಸೊ ಹಿಂಗೆ ನಾನು 15 ಗ್ರಾಮ್ ಅಷ್ಟು ಗಟ್ಟಿ ಹಿಂಗೆ ತಗೊಂಡಿದ್ದೀನಿ. ಸೊ ಅದನ್ನೇ ನೀವು ಯೂಸ್ ಮಾಡಿ, ಅದಕ್ಕೆ ಚೆನ್ನಾಗಿ ಬರುತ್ತೆ. ನಾನು ಕುದಿಸಿರೋ ಬಿಸಿ ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ರುಬ್ಬಿರೋ ಮಸಾಲ ರೆಡಿಯಾಗಿದೆ. ಇವಾಗ ನಾನು ಮಾವಿನಕಾಯಿ ಕಟ್ ಮಾಡ್ಕೋತಾ ಇದ್ದೀನಿ. ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಗ್ಲೂ ಅಷ್ಟೇ, ಕೈಯೆಲ್ಲ ಫುಲ್ ಡ್ರೈ ಇರಬೇಕು, ಹಾಗೆ ತಣ್ಣೀರು ಬೀಳೋಂಗಿಲ್ಲ ಇದಕ್ಕೆ. ಸೊ ನಾನಿದು ಮಾವಿನ ಮಿಡಿ ದೊಡ್ಡದಿರೋದ್ರಿಂದ ನಾನು ಅದನ್ನು 3 ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಳೋಕ್ಕೆ ನಾನೊಂದು ದೊಡ್ಡ ಪಾತ್ರ ತಗೊಂಡಿದ್ದೀನಿ. ಆ ಪಾತ್ರನೂ ಅಷ್ಟೇ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಫುಲ್ ಡ್ರೈ ಮಾಡಿ ಎತ್ಕೊಂಡಿದ್ದೀನಿ, ಅದರಲ್ಲಿ ನೀರಿನ ಅಂಶ ಇರಬಾರ್ದು ಅಂತ. ಇವಾಗ ಎಲ್ಲ ಮಿಶ್ರಣ ಮಾಡಿಬಿಟ್ಟು ರೆಡಿ ಮಾಡೋಣ ಬನ್ನಿ. ಮೇನ್ಲಿ ನಾವು ಇದನ್ನು ತುಂಬ ಹೈಜಿನಾಗಿ ಮಾಡೋದು ಇನ್ನೊಂದು ರೀಸನ್ ಏನಂದರೆ, ನಾವು ಇದನ್ನು ಮಿನಿಮಮ್ 1 ವರ್ಷ ಕಾಲ ಉಪ್ಪಿನಕಾಯಿ ನಾವು ಸ್ಟೋರ್ ಮಾಡಿ ಇಡೋ ಥರ ಆಗುತ್ತೆ. ನಾವು ನಮ್ಮ ಮನೆಯಲ್ಲಿ 1 ವರ್ಷವರೆಗೂ ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ. ತೆಂಗಿನೆಣ್ಣೆ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ವಿ. ತೆಂಗಿನೆಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡೋಕ್ಕಿದೆ. ಇವಾಗ ಇದಕ್ಕೆ ಮಸಾಲ ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡು ಮತ್ತು ಬಿಸಿ ಮಾಡಿರೋ ಎಣ್ಣೆ ಹಾಕ್ಕೊಂಡು ಒಂದು ಡ್ರೈ ಸ್ಪೂನ್ ಎತ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು, ಉಪ್ಪಿನಕಾಯಿ ರೆಡಿ. ಇನ್ನು ಇದನ್ನು ಸ್ಟೋರ್ ಮಾಡೋಕ್ಕೆ ನಾವು ಒಂದು ಒಳ್ಳೆ ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು. ಮುಂಚೆ ಎಲ್ಲ ಭರಣಿ ಹಾಕಿಡ್ತಾಯಿದ್ರು, ಇವಾಗ ನಾವು ಯಾವ್ದಾದ್ರು ಗ್ಲಾಸ್ ಕಂಟೈನರಲ್ಲಿ, ಭರಣಿ ಸಿಕ್ಕಿದ್ರೆ ಭರಣಿಯಲ್ಲಿ ಹಾಕಿಡ್ಬೋದು. ಇವಾಗ ಉಪ್ಪಿನಕಾಯಿ ಹೆಂಗಾಗಿದೆ ಟೇಸ್ಟ್ ನೋಡೋಣ. ಮಸಾಲ ಮಾವಿನಕಾಯಿಗೆ ಎಳ್ಕೊಳ್ಳೋಕ್ಕೆ ಮತ್ತು ಉಪ್ಪಿನಂಶ ಮಸಾಲಕ್ಕೆ ಬರೋಕ್ಕೆ 48 ಗಂಟೆ ಟೈಮ್ ಬೇಕಾಗುತ್ತೆ, 48 ಗಂಟೆ ಇಡಬೇಕಾಗತ್ತೆ. ಥ್ಯಾಂಕ್ ಯು ನಮ್ಮ ಅತ್ತೆಗೆ ಮಾವಿನ ಮಿಡಿ ನನಗೆ ಕೊಟ್ಟಿರೋದಕ್ಕೆ. ತುಂಬ ಚೆನ್ನಾಗಿ ಉಪ್ಪಲ್ಲಿ ಹಾಕಿ ಎತ್ತಿಟ್ಟು ಕೊಡ್ತಾರೆ ಯಾವಾಗಲೂ, ಪ್ರತಿ ವರ್ಷವೂ ನಮಗೆ.